ನೋಡಿ ಮತ್ತೆ ಇಲ್ಲಿ ಶೂಟ್ಗೆ ಹಾಕಿದ್ದೀನಿ, ಬಿಸಿಲು ಬಂತು. ಎಷ್ಟು ಸರ್ತಿ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ ಮಾಡಲಿ. ನಾವೀಗ ವಿತ್ ಟ್ರೈಪಾಡ್ ಒಂದಿಗೆ ಲಾಗ್ ಮಾಡ್ತಾ ಇದ್ವಿ. ನೆರಳಲ್ಲಿ ಹೋಗೋಣ ಬನ್ನಿ. ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಮಾತಾಡೋದು ಇಂಟ್ರೆಸ್ಟಿಂಗ್ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 1 2 3. ಎಸ್ ಎಕ್ಸಾಕ್ಟ್ಲಿ 123ನೇ ಬೆಂಕಿ ಟೆಕ್ ನ್ಯೂಸ್ ಇದೆ. ಆನೆಸ್ಟ್ಲಿ ನಮ್ಮ ಚಾನಲ್ ಅಲ್ಲಿ ಅತಿ ಕಡಿಮೆ ಟೈಮ್ ಅಲ್ಲಿ ಹೆಚ್ಚು ಲೈಕ್ಸ್ ಗಳು ಬರೋದು ಮತ್ತೆ ಕಮೆಂಟ್ಸ್ ಗಳು ಬರೋದಪ್ಪ ಅಂತಂದ್ರೆ ಅದು ಟೆಕ್ ನ್ಯೂಸ್ ಅಲ್ಲಿ ಮಾತ್ರ. ಜೊತೆಗೆ ನಿಮ್ಗೆ ಹಾಟ್ ಸುದ್ದಿಗಳನ್ನ ಕೊಡೋಕೆ ನಾವು ಹಾಟ್ ಬಿಸಿಲಲ್ಲಿ ಫುಲ್ ಎಕ್ಸೈಟೆಡ್ ಇರ್ತೀವಿ ಗುರು. ನಾವು ಇವಾಗ ಫಸ್ಟ್ ನ್ಯೂಸ್ಗೆ ಜಂಪ್ ಆಗ. ಎಸ್ ಲಿಸ್ಟ್ ಅಲ್ಲಿ ಮೊದಲನೇ ನ್ಯೂಸ್ ಅಪ್ಪ ಅಂತಂದ್ರೆ ಹೀರೋ ಮೋಟೋಕ್ರಾಫ್ಟ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಹೀರೋ ಈಗ ಆಲ್ರೆಡಿ ಬೇರೆ ಒಂದು ಬ್ರ್ಯಾಂಡ್ ಇದೆ ಆಯ್ತಾ, ಅವ್ರದ್ದು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಇವಾಗ ಎಚ್ಚರಿಕೆ ಆಯ್ತು ಹೀರೋ ಮೋಟೋಕ್ರಾಫ್ಟ್ ಅವ್ರಿಗೆ. ಆಫೀಸಿಯಲ್ ಆಗಿ ನಿನ್ನೆ ಅಷ್ಟೇ ಹೀರೋ ವಿಡಾ ಅಥವಾ ವಿಡಾ ಏನೋ ಗೊತ್ತಿಲ್ಲ, 2 ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ನ ಲಾಂಚ್ ಮಾಡಿದ್ರೆ. ವಿಡಾ 1 ಮತ್ತು ವಿಡಾ ಪ್ರೋ ಅಂತ 2 ಏನೋ ಲಾಂಚ್ ಮಾಡಿದ್ರೆ. ಸೊ 2ರಲ್ಲಿ ಕೂಡ 2 ಬ್ಯಾಟ್ರಿಗಳಿದೆ, 2 ರಿಮೂವಬಲ್ ಇದೆ ಮತ್ತು ಅದರ ವೇಟ್ ಹತ್ರ 11 kg ಇದೆ. ಇಷ್ಟಲ್ಲದೆ ಬೆಲೆಗೆ ಶಾಕ್ ಆಗ್ಬಿಡ್ತೀರಾ. 1,45,000 ರೂಪಾಯಿಗೆ ಬೇಸ್ ವೇರಿಯಂಟ್ ಇದೆ. ಇನ್ನು ಪ್ರೋ ವೇರಿಯಂಟ್ ಇದೆ, ಅದು 1,59,000 ರೂಪಾಯಿ. ನನ್ನ ಪ್ರಕಾರ ಇವ್ರು ಏನೇ ಕೊಟ್ಟರು ಇದು ತುಂಬಾ ಎಕ್ಸ್ಪೆನ್ಸಿವ್ ಆಯಿತು. ಸೊ ಬೇಸ್ ವೇರಿಯಂಟ್ ಅಲ್ಲಿ ಹತ್ರ 1,00,000 ಒಳಗಾದ್ರೂ ಬೇಕಾಗಿತ್ತು. ಅಥರ್ 450X ಇವರೆಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರೆ, ಯಾವ ಲೆವೆಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಓಲಾರು ಎಷ್ಟು ಒಳ್ಳೆ ಸ್ಕೂಟರ್ಸ್ ಗಳನ್ನ ತಗೊಂಡ್ಬಂದ್ರು S1 ಎಲ್ಲ. ಸೊ ಈ ಕಾಂಪಿಟೇಷನ್ ಪ್ರೈಸಿಂಗ್ ಆದ್ರೂ ಕೊಡ್ಬೇಕಾಗಿತ್ತು ಅಂತ ಅನ್ಕೊಂಡ್ರೆ. ಬಾಕಿ ಇದ್ರಲ್ಲಿ ತುಂಬಾ ಬೇರೆ ಬೇರೆ ಫೀಚರ್ಸ್ ಗಳಿದೆ. 80 km/h ಸ್ಪೀಡ್ ಏನೋ ಕೊಡ್ತಾವ್ರೆ. ಸೊ ನೋಡೋಣ, ನಮ್ ಕೈ ಏನಾದ್ರು ಸಿಕ್ತಂದ್ರೆ ಖಂಡಿತ ರಿವ್ಯೂ ತಗೊಂಡ್ ಬರ್ತೀವಿ. ಬಟ್ ಬೆಲೆ ಜಾಸ್ತಿ ಆಗಿದೆ. ಈ ನ್ಯೂಸ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇವತ್ತು ಬೆಳಿಗ್ಗೆ ನನಗೆ ಫೇಸ್ಬುಕ್ ಕಡೆಯಿಂದ, ಮೆಟಾ ಕಡೆಯಿಂದ ಒಂದು ಮೇಲ್ ಬರುತ್ತೆ. ಸೊ ಇದೇ ಅಕ್ಟೋಬರ್ 15ನೇ ತಾರೀಕು ಒಳಗಡೆ ನಿಮ್ಗೆ ಫೇಸ್ಬುಕ್ ಸೆಟ್ಟಿಂಗ್ಸ್ ಅಲ್ಲಿ ಫೇಸ್ಬುಕ್ ಪ್ರೊಟೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಇದನ್ನ ಎನೇಬಲ್ ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ ಅಕೌಂಟ್ ನ ಕಳ್ಕೊತೀರಾ. ಎಸ್, ಇದು ಆಫೀಸಿಯಲ್ ಆಗಿ ಮೆಟಾ ಫೇಸ್ಬುಕ್ ಕಡೆಯಿಂದಾನೆ ಬಂದಿದೆ. ರೀಸೆಂಟ್ಲಿ ನಾನು ನ್ಯೂಸ್ ಅಲ್ಲಿ ಓದಿದ ಪ್ರಕಾರ ಗೂಗಲ್ಗೆ ಮತ್ತೆ ಆಪಲ್ಗೆ ಮೆಟಾ ಕಡೆಯಿಂದ ನೋಟಿಸ್ ಹೋಗಿದೆ. ಲೈಕ್ 400ಗಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಗಳು ಫೇಸ್ಬುಕ್ ಲಾಗಿನ್ ಆಕ್ಸೆಸ್ ನ ಚೋರಿ ಮಾಡಕ್ಕೆ, ಕದಿಯಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಆ ಅಪ್ಲಿಕೇಶನ್ಸ್ ಗಳು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಈ ಕ್ಯಾಮರಾ ರಿಲೇಟೆಡ್ ಬ್ಯೂಟಿ ಫೇಸ್ ಗಳ ಆಗಿರ್ಲಿ ಮತ್ತು ಏನೇನೋ ಈ ಬೇರೆ ಕ್ರಿಪ್ಟೋ ರಿಲೇಟೆಡ್ ಮತ್ತು ಗೇಮ್ಸ್ ಗಳು ಏನಿದೆ ನೋಡಿ. ಸೊ ನಾರ್ಮಲ್ ಗೇಮ್ಸ್ ಗಳು ಇದೇ ನಾವು ಲಾಗಿನ್ ಮಾಡಬೇಕಾದ್ರೆ ವಿತ್ ಫೇಸ್ಬುಕ್ ಲಾಗಿನ್ ಕೇಳತ್ತೆ ನೋಡಿ. ಸೊ ಅಂತ ಟೈಮಲ್ಲಿ ಸಡನ್ಲಿ ನಾವು ಏನೋ ಲಾಗಿನ್ ಏನು ಕೊಡ್ಬೇಕಪ್ಪ, ಫೇಸ್ಬುಕ್ ಲಾಗಿನ್ ಆಗುತ್ತೆ ಆಟೋಮೆಟಿಕ್ ಅನ್ಕೊಂಡು ಆ ರೀತಿ ಮಾಡ್ತಾ ಇದ್ವಿ. ಬಟ್ ಈ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಸೊ ಎಸ್, ನಾನಂತೂ ನನ್ನ ಪ್ರೊಟೆಕ್ಷನ್ ಆನ್ ಮಾಡಿದ್ದೀನಿ. ಇಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್, ಏರ್ಟೆಲ್ 5G ಪ್ಲಸ್ ನಿನ್ನೆ ಅಷ್ಟೇ ಆಫೀಸ್ ಆಗಿ ಬಿಡುಗಡೆ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ 5G ತಂದವರು ಏರ್ಟೆಲ್ ನವರೇ. ಇದಕ್ಕೂ ಮುಂಚೆ ಜಿಯೋನೆಲ್ಲ ಸೆಲೆಬ್ರೇಟ್ ಮಾಡಿದ್ರು, ಏನೋ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ರು. ಬಟ್ ಇವರು ನಮ್ಮ ಕರ್ನಾಟಕದಲ್ಲಿ ತಗೊಂಡ್ ಬಂದಿರಲಿಲ್ಲ. ಇವರು ಡೆಲ್ಲಿ, ಮುಂಬೈ, ವಾರಣಾಸಿ ಮತ್ತೊಂದು ಯಾವ್ದು ಮುಂಬೈ ಸಿಟಿನೆಲ್ಲ ಲಾಂಚ್ ಮಾಡಿದ್ರು. ಬಟ್ ಏರ್ಟೆಲ್ ನವರು ಕರ್ನಾಟಕ ಫಸ್ಟ್ ಟೈಮ್ ತಗೊಂಡ್ಬಂದ್ರು. ಥ್ಯಾಂಕ್ ಯು ಏರ್ಟೆಲ್. ಇದರಲ್ಲೇ ನಿಮ್ಮ ಹತ್ರ 5G ಡಿವೈಸ್ ಇದೆ ಅಂತಂದ್ರೆ ಸದ್ಯಕ್ಕೆ ನೀವು 5G ನ ಯೂಸ್ ಮಾಡ್ಕೋಬಹುದು. ಬಟ್ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿದೆ. ಸೊ ನಾನು ಕೆಲವೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಮೊಬೈಲ್ ಬ್ರಾಂಡ್ಸ್ ನೇಮ್ಸ್ ಗಳು ಮತ್ತೆ ವಿತ್ ಮಾಡೆಲ್ ನಂಬರ್ ಕೊಟ್ಟಿರ್ತೀನಿ. ಆ ಎಲ್ಲಾ ಡಿವೈಸ್ ಗಳಿಗೆ ಏರ್ಟೆಲ್ 5G ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತ ಯೂಸ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ನಿಮ್ 5G ಡಿವೈಸ್ ಇದೆ ಬಟ್ ನಿಮ್ಗೆ ಯೂಸ್ ಆಗ್ತಿಲ್ಲ ಅಂತ ಅಂದ್ರೆ ನೀವು ಮೈ ಏರ್ಟೆಲ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಅಲ್ಲಿ ಒಂದು 5G ಅಂತ ಪಾಪ್ ಅಪ್ ಕಾಣಿಸುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೊಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಡಿವೈಸ್ ಸಪೋರ್ಟ್ ಆಗತ್ತಾ ಇಲ್ಲ ಅಂತ ಚೆಕ್ ಮಾಡತ್ತೆ. ಇಲ್ಲಾಂದ್ರೆ ನಿಮ್ಗೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬರ್ಬೋದು. ಆ ಅಪ್ಡೇಟ್ ನ ಮಾಡ್ಕೊಳ್ಳಿ. ಇನ್ ಕೇಸ್ ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಗೆ ಆಗ್ತಿಲ್ಲ 5G ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಮತ್ತು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನಿಮ್ಮ ನೆಟ್ವರ್ಕ್ ಪ್ರಿಫರ್ಡ್ ಟೈಪ್ ಏನಿದೆ ಅಲ್ಲಿ 5G ಎನೇಬಲ್ ಮಾಡ್ಕೊಳ್ಳಿ ಅಥವಾ 5G ನ ಚೂಸ್ ಮಾಡ್ಕೊಳ್ಳಿ. ಸೊ ಸಾಫ್ಟ್ವೇರ್ ಅಪ್ಡೇಟ್ ಆದ ತಕ್ಷಣ ಖಂಡಿತ ನಿಮ್ಗೆ 5G ನೋಡಕ್ ಸಿಗತ್ತೆ. ಸೊ ನಿಮ್ಮಲ್ಲಿ ಯಾವ್ದು 5G ಯೂಸ್ ಮಾಡ್ತಿರುವಂತ ಅದ್ಭುತ ಇನ್ಕ್ರೆಡಿಯಬಲ್ ಮೊಬೈಲ್ಸ್ ಗಳನ್ನ ಯೂಸ್ ಮಾಡ್ತಿರುವಂತ ಲೆಜೆಂಡ್ ಪ್ರೋ ಮ್ಯಾಕ್ಸ್ ಇರುವಂತ ಆಡಿಯನ್ಸ್ ನ ಕಮೆಂಟ್ ಮಾಡಿ. ನಿಮ್ ಕಮೆಂಟ್ ನಾವು ಲೈಕ್ ಮಾಡ್ತೀವಿ. ನ್ಯೂಸ್ನಲ್ಲಿ ನೆಕ್ಸ್ಟ್ ನ್ಯೂಸ್, ಅದು ಸ್ಪೆಷಲಿ ಗೂಗಲ್ ಪಿಕ್ಸೆಲ್ ಸೀರೀಸ್ ಕಡೆಯಿಂದ ಆಫೀಸಿಯಲ್ ಆಗಿ ಇದೇ ಫಸ್ಟ್ ಟೈಮ್ ನಮ್ಮ ಭಾರತದಲ್ಲಿ ಕೂಡ ಗೂಗಲ್ ನ ಪಿಕ್ಸೆಲ್ ಸೀರೀಸ್ ನ ಪಿಕ್ಸೆಲ್ 7 ಮತ್ತು ಗೂಗಲ್ ಪಿಕ್ಸೆಲ್ 7 ಪ್ರೋ ಈ 2 ಡಿವೈಸ್ ಗಳನ್ನ ಲಾಂಚ್ ಮಾಡಿದ್ರೆ. ಆಲ್ರೆಡಿ 6 ಅಕ್ಟೋಬರ್ಗೆ ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗಿತ್ತು. ಪಿಕ್ಸೆಲ್ 7 ಏನಿದೆ ಇದು 59,999 60,000 ರೂಪಾಯಿ ಆಗಿತ್ತು. ಬಟ್ ಇದು HDFC ಕಾರ್ಡ್ ಇಂದ ಆರ್ಡರ್ ಮಾಡಿದ್ರಿ ಅಂತಂದ್ರೆ ಇನ್ಸ್ಟೆಂಟ್ಲಿ 7,500 ರೂಪಾಯಿ ಆಫ್ ಆಗುತ್ತೆ. 52,000 ರೂಪಾಯಿ ಹತ್ರ ನೀವು ಪಿಕ್ಸೆಲ್ 7 ನ ಆರ್ಡರ್ ಮಾಡ್ಕೋಬಹುದು. ಇನ್ನು 7 ಪ್ರೋ ಏನಿದೆ ಇದು 84,999 ಆಲ್ಮೋಸ್ಟ್ 85,000 ರೂಪಾಯಿಗೆ ಲಾಂಚ್ ಆಗಿದೆ. ಇನ್ನು 2 ಡಿವೈಸ್ ಗಳಲ್ಲಿ ಹೇಳ್ಕೊಳ್ಳುವಾಗೆ ಮೇಜರ್ ಚೇಂಜಸ್ ಒಂದು ಮಾತ್ರ ಇದೆ, ಅದು ಕ್ಯಾಮ್ರಾದಲ್ಲಿ. ಸೊ ಇಲ್ಲಿ ಡಿಸ್ಪ್ಲೇ ನಲ್ಲಿ ಪಿಕ್ಸೆಲ್ 7 ಏನಿದೆ 6.3 ಇಂಚಸ್ ಡಿಸ್ಪ್ಲೇ ಇದೆ. 6.7 ನಿಮಗೆ ಪ್ರೋ ನಲ್ಲಿ ಸಿಗುತ್ತೆ. ಬ್ಯಾಟರಿ ನಲ್ಲಿ 4,300 mAh ಪಿಕ್ಸೆಲ್ 7 ಇದೆ. 5,000 mAh ನಿಮಗೆ ಪಿಕ್ಸೆಲ್ 7 ಪ್ರೋ ನಲ್ಲಿ ಸಿಗುತ್ತೆ. ಇದನ್ನ ಬಿಟ್ರೆ 48 ಮೆಗಾ ಪಿಕ್ಸೆಲ್ ನ
ಟೆಲಿಫೋಟೋ ಲೆನ್ಸ್ ಒಂದನ್ನ 7 Pro ನಲ್ಲಿ ಕೊಡ್ತಾ ಇದ್ದಾರೆ. ಇವ್ರ ಕ್ಯಾಮ್ರಾ ಮತ್ತು ಇವ್ರ AI ಏನಿರುತ್ತೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇವ್ರನ್ನೇ ನೋಡ್ಬಿಟ್ಟು ಎಲ್ಲಾ ಕಂಪ್ನಿಗಳು ಕೆಲಸ ಮಾಡುತ್ತೆ. ಸೊ ಗೂಗಲ್ ನ AI ಏನಿದೆ, ನಾನು ಆಲ್ರೆಡಿ ಜಿ ಕ್ಯಾಮೆರಾ ತುಂಬಾ ಇಂಟ್ರೆಸ್ಟ್ ಇದನ್ ಕೂಡ ತುಂಬಾ ಯೂಸ್ ಮಾಡಿದೀನಿ. ಅಲ್ಲಿ ಸಖತ್ ಕ್ಯಾಮ್ರಾ AI ಇರುತ್ತೆ, ಅದೇ ಒಂದು ಖುಷಿ ಆಗುತ್ತೆ. ಇದನ್ನ ಟೆಸ್ಟ್ ಮಾಡಕ್ಕೆ ನಾನು ಎಕ್ಸೈಟೆಡ್ ಇದೀನಿ. ನೋಡೋಣ ಅಂತೆ ಎಲ್ಲಾದ್ರೂ ಸಿಕ್ತು ಏನಾದ್ರು ಮ್ಯಾನೇಜ್ಮೆಂಟ್ ಮಾಡ್ಬಿಟ್ಟು ಇದನ್ನ ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ. ಪ್ರೈಸಿಂಗ್ ಕೂಡ ಚೆನ್ನಾಗಿದೆ, ಫಸ್ಟ್ ಟೈಮ್ ಗೂಗಲ್ ತಗೊಂಡ್ಬಂದಿದ್ದಾರೆ. ಸೊ ಇವಾಗ ಇಂಡಿಯನ್ ಮಾರ್ಕೆಟ್ ನ ಕೂಡ ಗೂಗಲ್ ಕ್ಯಾಚ್ ಮಾಡತ್ತ, ಜನ ಇಂಟ್ರೆಸ್ಟ್ ಇದಾರ, ನೋಡೋಣ ಎಷ್ಟೊಂದು ಸೇಲ್ ಆಗುತ್ತೆ. ನಾನು ಎಕ್ಸೈಟೆಡ್ ಇದೀನಿ ಗುರು, ಖಂಡಿತ. ನಲ್ಲಿ ಮತ್ತೊಂದು ಹಾಟ್ ಸುದ್ದಿ, ಅದು ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅಂತ ಹೇಳ್ಕೋಬಹುದು. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ನೋಟಿಸ್ ನ ಕಳಿಸಿದ್ರಾಯ್ತಾ. ಸೊ ಇದೇ ನೋಟಿಸ್ ನ ಹಿಡ್ಕೊಂಡು ಎಲ್ಲೆಡೆ ನ್ಯೂಸ್ ಅಲ್ಲಿ ಇನ್ನು ಆಟೋ ರಿಕ್ಷಾಸ್ಗಳೆಲ್ಲ ಸ್ಟಾಪ್, ಓಲಾ ಉಬರ್ ಕಾರ್ಸ್ಗಳೆಲ್ಲ ಸ್ಟಾಪ್, ಇದೇ ರೀತಿಯಾದ ಸುದ್ದಿಗಳನ್ನ ಕೇಳ್ಕೊತಾ ಇದ್ವಿ. ಬಟ್ ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಇಲ್ಲಿ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಜಸ್ಟ್ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ. ಸೊ ತುಂಬಾ ಜನ ರಿಪೋರ್ಟ್ ಮಾಡಿದಾಗ 2 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾದ್ರೆ 100 ರೂಪಾಯಿ 200 ರೂಪಾಯಿ ಚಾರ್ಜಸ್ ಆಗ್ತಾ ಇದೆ. ಸೊ ಇಂತ ಕಂಪ್ಲೇಂಟ್ಸ್ ಗಳನ್ನ ನೋಡ್ಕೊಂಡಾಗ ಇವರೊಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ನೋಟಿಸ್ ಅಲ್ಲಿ ಏನಿದೆ ಅಂತಂದ್ರೆ, ಇವಾಗ 100 ರೂಪಾಯಿ ಏನ್ ಚಾರ್ಜ್ ಆಗ್ತಾ ಇದೆ ಇದನ್ನ ನಾರ್ಮಲ್ ಚಾರ್ಜಸ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಪರ್ ಕಿಲೋಮೀಟರ್ ಲೋಕಲ್ ಓಡಬೇಕಾದ್ರೆ 1 ಕಿಲೋಮೀಟರ್ಗೆ 30 ರೂಪಾಯಿ ಅಂತೆ ಫಸ್ಟ್ 2 ಕಿಲೋಮೀಟರ್ಗೆ ಚಾರ್ಜ್ ಮಾಡಿ, ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಪರ್ ಕಿಲೋಮೀಟರ್ಗೆ 15 ರೂಪಾಯಿ ಚಾರ್ಜ್ ಮಾಡಿ ಅಂತ ಒಂದು ನೋಟಿಸ್ ಕಳಿಸಿದ್ದಾರೆ. ಇಷ್ಟೇ ಅಲ್ಲದೆ ಇವಾಗ ಓಲಾ ಊಬರ್ ಅವರು ಮತ್ತೆ ರ್ಯಾಪಿಡೋನವರು ಇದನ್ನೆಲ್ಲ ಸ್ಲೋಲಿ ಅಕ್ಸೆಪ್ಟ್ ಮಾಡತ್ತಾ ಅಥವಾ ಇವ್ರು ಇದಕ್ಕೆ ಏನು ರಿಪ್ಲೈ ಕೊಡ್ತಾರೆ. ಸೊ ಇದಕ್ಕೆಲ್ಲ ನಾವು ಇನ್ನೂ ವೇಟ್ ಮಾಡಬೇಕು. ಸ್ಟಾಪ್ ಇಲ್ಲಿ ಏನೂ ಸ್ಟಾಪ್ ಆಗಿಲ್ಲ. ಇಲ್ಲಿ ಏನು ಸ್ಟಾಪ್ ಆಗತ್ತಪ್ಪ ಅಂತಂದರೆ, ಇದನ್ನ ಇವರು ಅಕ್ಸೆಪ್ಟ್ ಮಾಡಿದಾಗ ಮತ್ತೆ ಇವರು ಆಟೋ ಡ್ರೈವರ್ಸ್ಗಳ ಹೊಟ್ಟೆ ಮೇಲೆ ಕಾಲಿಡೋದು ಗ್ಯಾರಂಟಿ, ಮತ್ತು ಇಲ್ಲಿ ಜನ ಒದ್ದಾಡೋದು, ಮತ್ತು ಇಲ್ಲಿ ಕೇಸ್ ಆಯಿತು ಅದು ಇದು ಅಂತ ಇನ್ನೂ ತುಂಬ ಸುದ್ದಿಗಳು ಹುಟ್ಟುತ್ತೆ. ಒಟ್ಟಾರೆ ಜನರಿಗೆ ಇಲ್ಲಿ ಆರಾಮಾಗಿ ಇರೋಕ್ಕಾಗಲ್ಲ, ಡ್ರೈವರ್ಸ್ಗಳು ಕೂಡ ಇರೋಕ್ಕಾಗಲ್ಲ. ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಿ. ನಲ್ಲಿ ಕೊನೆ ನ್ಯೂಸ್ ಬರ್ತಾ ಇದೆ, ಅದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು ಕೂಡ ಕ್ರೇಜಿ ಡೀಲ್ಸ್ಗಳನ್ನ ತೊಗೊಂಡಿದ್ದಾರೆ. ನಿಮಗೆ ಸ್ಯಾಮ್ಸಂಗ್ ಫ್ಲಿಪ್ 3 ಏನಿದೆ ಕೇವಲ 59,000 ರೂಪಾಯಿ ಒಳಗೆ ಸಿಗ್ತಾ ಇದೆ. ಈ ಡೀಲ್ನ ಜಸ್ಟ್ ಇವಾಗ ರಿವೀಲ್ ಮಾಡಿದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಪ್ರೈಸಿಂಗ್ ಕೊಡ್ತಿದ್ದಾರೆ. ಇಷ್ಟೇ ಎ ಸೀರೀಸ್ನ ಮೇಲೆ ತುಂಬಾ ಒಳ್ಳೊಳ್ಳೆ ಆಫರ್ಸ್ಗಳು ಮತ್ತೆ ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ನ ಕೊಟ್ಟಿದ್ದಾರೆ. ಏನು ಕೂಪನ್ಸ್ಗಳಿದೆ, 2,000 ರೂಪಾಯಿ ಹತ್ರ ಏನೋ ಆಫರ್ಸ್ಗಳ ಕೊಟ್ಟಿದ್ದಾರೆ. ಮತ್ತು ಕಾರ್ಡ್ಸ್ ಆಫರ್ ಒಂದಿಗೆ ಒಂದು ತುಂಬಾ ಅಫೋರ್ಡೆಬಲ್ ಮತ್ತು ಕಮ್ಮಿ ಬೆಲೆಗೆ ಫೋನ್ಸ್ನ ಪರ್ಚೇಸ್ ಮಾಡ್ಕೋಬಹುದು. ಇದ್ರ ಸ್ಪೆಷಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಅಥವಾ ಒಂದು ಒಳ್ಳೆ ಫೋನ್ ನನಗೆ ಅನಿಸಿದ್ದು ಸ್ಯಾಮ್ಸಂಗ್ A33, ಸ್ಯಾಮ್ಸಂಗ್ A53 ಮತ್ತು ಸ್ಯಾಮ್ಸಂಗ್ A73. ಈ 3 ಫೋನ್ಸ್ಗಳು ನಿಮ್ಗೊಂದು ಒಳ್ಳೆ ಡೀಲ್ ಅಲ್ಲಿ ಮತ್ತು ಎ ಸೀರೀಸ್ ನ ಸ್ಪೆಷಲ್ ಆಫರ್ ಸಿಗುತ್ತೆ. ಸೊ ಖಂಡಿತ ನೀವು ಸ್ಯಾಮ್ಸಂಗ್ ಫೋನ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದ್ರೆ ಒಂದ್ ಸರ್ತಿ ವೆಬ್ಸೈಟ್ ನ ಚೆಕ್ ಮಾಡಿ, ಸ್ಯಾಮ್ಸಂಗ್ ಅವ್ರ ಆಫೀಸ್ ಆಫರ್ ಏನೇನು ನಡೀತಾ ಇದೆ. ಸೊ ಅಲ್ಲಿ ನೋಡ್ಬಿಟ್ಟು ಫೋನ್ಸ್ ಗಳನ್ನ ಚೂಸ್ ಮಾಡ್ಕೋಬಹುದು. ಸೊ ಇವತ್ತಿನ ಟೆಕ್ ನ್ಯೂಸ್ ಎಷ್ಟೊಂದು ಇನ್ಫಾರ್ಮೇಟಿವ್ ಇತ್ತು, ನಿಮಗೆ ಯಾವ್ದು ಇಷ್ಟ ಆಯ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಹಾಟ್ ವಿಡಿಯೋಸ್ಗಳಲ್ಲಿ. ನಮಸ್ಕಾರ.